ಎಲ್ಲರೂ ಹ್ಯಾಂಗದಿರಿ? ಎಲ್ಲರೂ ಆರಾಮದಿರಿ? ವಿಡಿಯೋ ಸ್ಟಾರ್ಟಿಂಗಲ್ಲಿ ಒಂದೆರಡೇ ಮಾತು ಹೇಳ್ಬಿಡ್ತೀನಿ. ಏನಿಲ್ಲ, ನನಗೆ ದಿನಕ್ಕೆ 3 ವಿಡಿಯೋ ಹಾಕ ಅಂತ ಅಂದಾರೆ. ನನಗೆ 3 ವಿಡಿಯೋನ ಹಾಕಕ್ಕಾಗವಲ್ದು. ನಾನು ಇನ್ನೊಂದು 2 ದಿನ ಬಿಟ್ಟು ಕಂಟಿನ್ಯೂ ಆಗಿ ದಿನಕ್ಕೆ 3 ಮಿಸ್ ಮಾಡದೆ ಹಾಕ್ತೀನಿ. ಬೆಳಗ್ಗೆ 11 ಗಂಟೆಗೊಂದು, ಮಧ್ಯಾಹ್ನ 2 ಗಂಟೆಗೊಂದು, ಮತ್ತೆ ಸಂಜೆನಾಗ 6 ಗಂಟೆಗೊಂದು, ಈ ಥರ 3 ಹಾಕಬೇಕು ಅಂತ ಟೈಮ್ ಮಾಡ್ಕೊಂಡಿದ್ದೀನಿ. ನನಗೆ ಕೆಲವೊಂದಿಷ್ಟು ಸಮಸ್ಯೆಗಳು ಇರೋದ್ರಿಂದ 3 ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ. ನಿನ್ನೆನೂ ಸಹ ನಾವು ಒಂದೇ ಅಪ್ಲೋಡ್ ಮಾಡಿದೆ. ನನಗೆ ವಿಡಿಯೋ ಮಾಡೋಕ್ಕೆ ಆಗ್ತಿಲ್ಲ ಅಂತಲ್ಲ, ವಿಡಿಯೋ ಮಾಡಿ ನಾನು ಸ್ಟಾಕ್ ಇಟ್ಕೊಂಡಿದ್ದೀನಿ. ಬಟ್ ಅದು ನೆಟ್ವರ್ಕೇ ಇಲ್ಲ, ಏನು ಬೇಗ ಅಪ್ಲೋಡೇ ಆಗ್ತಿಲ್ಲ. ಅದು 11 ಗಂಟೆಗೆ ಅಪ್ಲೋಡ್ ಹಚ್ಚಿದ್ರೆ 1 ಗಂಟೆಗೆ ಅದು ಅಪ್ಲೋಡ್ ಆಗಕತ್ತೈತಿ. ಹಾಗಾಗಿ ನಿಧಾನಕ್ಕೆ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ದಿನಕ್ಕೆ 2-3 ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗವಲ್ದೆ. ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ನಮ್ಮ ಏರಿಯಾದಲ್ಲಿ ಅಷ್ಟೇ ಐತೋ ಏನೋ ಎಲ್ಲರಿಗೂ ಐತೋ ನನಗೆ ಗೊತ್ತಿಲ್ಲ. ನನಗಂತೂ ಈ 3-4 ದಿನದಿಂದ ವಿಡಿಯೋ ಬೇಗ ಅಪ್ಲೋಡೇ ಆಗವಲ್ದು. ಯಾಕಂತ ಗೊತ್ತಿಲ್ಲ, ಭಾಳ ಸ್ಲೋ ಆಗಿ ಬರತೈತಿ ನೆಟ್ ನನಗೆ. ಮತ್ತು ವಿಡಿಯೋ ಎಕ್ಸ್ಪೋರ್ಟ್ ಮಾಡುವಾಗಲೂ ಎಡಿಟಿಂಗ್ ಮಾಡುವಾಗಲೂ ನನಗೆ ಸಮಸ್ಯೆ ಆಗಕತ್ತು ಬಿಟ್ಟೈತೆ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ. ಅದೆಲ್ಲ ಏನು ಬಿಡಿ, ರಾತ್ರಿ ಮಾಡ್ಕೊಂಡಿರ್ತೀನಿ ನಾನು. ಬೆಳಗ್ಗೆ ಅಪ್ಲೋಡ್ ಹಚ್ಚಿದ್ರೆ ಮಾತ್ರ ಬೇಗ ಅಪ್ಲೋಡ್ ಆಗವಲ್ದಾಗ್ಯವು. ಅಂದರೆ ನಾನು 1 ಗಂಟೆಗೆ ಹಾಕಬೇಕು ಅಂದ್ಕೊಂಡಿದ್ರೆ ಅದು 2 ಗಂಟೆಗೆ ಅಪ್ಲೋಡ್ ಆಗಕತ್ತೈತೆ. ಅಂದರೆ ಒಂದೊಂದ್ಸಲಿ ಅಂತೂ 1.5 ನನಗೆ ಅವರು ಅಪ್ಲೋಡ್ಗೆ ಟೈಮ್ ತೊಗೊಳತ್ತೈತೆ. ಅಷ್ಟೊತ್ತಿಗೆ ಯಾರಾದ್ರೂ ನಡು ಫೋನ್ ಬಂತು, ಲೆಟ್ ಆಫ್ ಆಗಿಬಿಟ್ರಂತೂ ಮತ್ತೆ 1ನೇದಿಂದ ಅಪ್ಲೋಡಿಗೆ ಹತ್ತಿ ಬಿಡುತ್ತೆ. ಮೊನ್ನೆ ಒಂದ್ಸಲ ನನಗೆ ಗೊತ್ತೇ ಆಗಿಲ್ಲ, ಫೋನ್ ಬಂದಿತ್ತು, ಅದು ಎತ್ತಿ ಮಾತಾಡಿದ್ದೀನಿ, ನೆಟ್ಟೇ ಇಲ್ಲ. ಅದು ಮತ್ತೆ ಫಸ್ಟಿಂದ ಅಪ್ಲೋಡ್ ತೊಗೊಂಡ್ಬಿಡ್ತು. ಅದಂತೂ ವಿಡಿಯೋ ಪಾಪ ಎಷ್ಟು ಲೇಟಾಗಿ ಅಪ್ಲೋಡ್ ಆಯಿತು ಅಂದರೆ, ನನಗೆ ಒಬ್ಬರಂತೂ ನೆಕ್ಸ್ಟ್ ವಿಡಿಯೋ ಹಾಕ್ರಿ ಅಕ್ಕ ಅಂತ ಕಮೆಂಟ್ ಹಾಕಿದ್ರು. ಪಾಪ ಅವ್ರಿಗೂ ನೋಡಬೇಕು ಅನ್ನೋ ಆಸೆ ಇರ್ತೈತಿ. ಹಾಗಾಗಿ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಒಂದು ಸ್ವಲ್ಪ ವಿಡಿಯೋನ ಟೈಮಿಂಗ್ ವೇರಿಯೇಷನ್ ಆಗತೈತಿ. ಅದಕ್ಕೆ 3 ವಿಡಿಯೋ ನನಗೆ ಹಾಕೋಕ್ಕಾಗ್ತಿಲ್ಲ. ನೋಡೋಣ, ಅದು ನೆಟ್ವರ್ಕ್ ಪ್ರಾಬ್ಲಮ್ ಸರಿ ಹೋಯ್ತು ಅಂತಂದರೆ ನಾನು ದಿನಕ್ಕೆ 3 ಹಾಕ್ತೀನಿ. ಸದ್ಯಕ್ಕೆ 2 ಅಂತೂ ಹಾಕ್ತೀನಿ. ನಿನ್ನೆ ಮಾತ್ರ 2 ವಿಡಿಯೋನ ಅಪ್ಲೋಡ್ ಆಗಲಿಲ್ಲ ನನಗೆ. ಹಾಗಾಗಿ ಬೇಡ ಸರಿ ಸಾಕು, ಒಂದೇ ವಿಡಿಯೋ ಇವತ್ತು ಅಂತಂದು ಹೇಳಿ ನಾನು ನಿನ್ನೆ ಒಂದೇ ಹಾಕಿದೆ. ನಾನು ನಿಜವಾಗ್ಲೂ 12 ಗಂಟೆಗೆ ಅಪ್ಲೋಡ್ ಹಚ್ಚಿದ್ದು, ಅದು ಮಧ್ಯಾಹ್ನ 2 ಗಂಟೆಗೆ ಅಪ್ಲೋಡ್ ಆಗೈತಿ. ಅಂದರೆ 2-3 ತಾಸು ತಗೊಂಡೈತಿ. ಹಾಗಾಗಿ ಅಷ್ಟೊಂದು ಟೈಮ್ ತೊಗೊಳಕತ್ತ ನಾನು ಬೇಡ ಅಂತ ಹೇಳಿ ನಿನ್ನೆ ಒಂದೇನೆ ಹಾಕಿದೆ. ನೆಟ್ವರ್ಕ್ ಪ್ರಾಬ್ಲಮ್ ಅವಾಗ ಹಂಗೆ ಹೆಚ್ಚು ಕಡಿಮೆ ಆಗ್ತಿರುತ್ತೆ, ಸರಿ ಹೋಗುತ್ತೆ. ನಾನು ನೀವು ಮಾಸೆ ಅಂತೆ ದಿನಕ್ಕೆ 3 ವಿಡಿಯೋ ಹಾಕುವಂಥ ಪ್ರಯತ್ನನ ಖಂಡಿತ ಮಾಡಕತ್ತೀನಿ, ಹಾಕ್ತೀನಿ. ನೋಡ್ರಿ, ನನ್ನ ವಿಡಿಯೋ ಹೀಗೆ ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ವಿಡಿಯೋ ಚಾಲುವಾಕೈತಿ, ನೋಡ್ಕೊಂಡು ಬರ್ರಿ. ತಗೋರಿ ಅತ್ತೀರಚ್ಚ, ರವೆ ಎಲ್ಲೋಗ್ಯಾನ? ಮುಂಜಾನೆ ಹರ್ಯಾಗ ಎದ್ದು ಹೊಲಕ್ಕೆ ಹೋಗ್ಯಾರ್ರಿ. ಯಾಕೆ ಏನಿತ್ತಂತ ಕೆಲಸ ಅಷ್ಟು ಹೋಗುವಂತದೆ? ಏನಂತ ಏನು ಹೇಳಿಲ್ಲ ನೋಡ್ರಿ. ಬಟ್ ಚಾ ಮಾಡ್ಕೊಡ್ತೀನಿ, ಕುಡಿದಾರ ಹೋಗುವಂತ್ರಿ ಅಂದ್ರೆ ಏನು ಬೇಡ ಅಂತ ಹೇಳಿ ಹಂಗೆ ಬಡ ಅರ್ಬಿ ಹಾಕೊಂಡಾರ ಹೋಗೇ ಬಿಟ್ರು. ಬಂದ್ರು ನೋಡ್ರಿ. ಸರಳಿ, ಜಳಕಕ್ಕೆ ಪಟ್ಟನೆ ನೀರು ತೊಗೊಂಡು ನಡಿ. ನಾ ಜಳಕ ಮಾಡಿ ಮತ್ತೆ ಹೋಗ್ಬೇಕು, ಒಟ್ಟು ಕೆಲಸ ಐತಿ. ಅಲ್ಲ ತಮ್ಮ, ಎಲ್ಲಿಗೆ ಹೋಗಿ? ಯಾವ ನಂಗೆ ಒಟ್ಟು ಕೆಲಸ ಐತಿ, ನಾ ಇಕ್ಕಟ್ಟು ಹೇಳ್ತೀನಿ. ಬರ್ತೀನಿ ತಡಿ. ನಡಿ, ನೀರು ತೊಗೊಂಡು ನಡಿ. ನಿಂತು ಮಾತಾಡ್ರಿ, ಏನು ಕೆಲಸ ಇದ್ದಿತ್ತು ಏನವ, ಭಾಳ ಬದಲಾಗ್ಯಾನ ಅನ್ಸಾಕತ್ತೈತಿ ನನಗೆ. ತೋಡ್ದೇನ ಸರಳಿ ನೀರು? ಹಾಂ ರೀ, ತೊಡೇನ್ರಿ. ಸರಳಿ ನಿಮ್ಗೆ ಹಾಕೊಳಕ್ಕೆ ಅರ್ಬಿ ತೆಗಿತಿದ್ದೀರಿ? ಹೌದಾ, ನಂಗೆ ಅರ್ಬಿ ತೆಗಿಯ ರೀ. ಬಿಡ್ರಿ, ಎಲ್ಲೇ ಹೋಗಕ್ಕೆ ಅರ್ಜೆಂಟ್ ಆಗೈತೆ ಅನ್ನತ್ತಿದ್ರಿ. ಅದು ಕೆಲಸ ಐತಿ, ಅದ್ರಿಗಿನ್ನ ಇಂಪಾರ್ಟೆಂಟ್ ಇದು ಐತಿ, ಅದಕ್ಕೆ. ಬಿಡ್ರಿ, ಹೊತ್ತಕ್ಕಿತ್ತು ನಿಮ್ಗೆ ಹೋಗಾಕ. ಹತ್ತಿರ ಹೊರಗೆ ಕೂತಾರಲ್ಲಿ. ನಿಮ್ಮ ಮತ್ತೆ ಎಲ್ಲಿ ಹೊರಗೆ ಕೂತ್ರೇನು? ಇಲ್ಲ, ನಮ್ಗೇನು ಇಲ್ಲೇನು ಹಿಡ್ಕೋಬೇಡ ಅಂತ ಹೇಳಣ. ಏನು ಮಾತಾಡ್ತೀರಿ ನೀವು? ಹೊಲಸಂತಿ. ಮತ್ತೆ ಏನು ಕೊಡಲ್ಲ. ಕೊಡ್ತೀನಲ್ಲ, ನಾಷ್ಟ ಹಾಕೊಂಬಂದು ಕೊಡ್ತೀನಿ, ತಿನ್ನುವಂತ. ನಾನು ನಾಷ್ಟ ಅಲ್ಲ ಕೇಳಿ. ನಿಮ್ಮ ಹತ್ರ ಒಂದು ವಿಚಾರ ಹೇಳ್ಬೇಕಿತ್ತು. ಒಳ್ಳೆ ಮೂಡಲಿ ತಗಿ, ಏನಾರು ಒಂದು ಹೇಳ್ತಿರ್ಲಿಲ್ಲ ಸರಳಿ. ಹೇಳು. ಆದ್ರಿ ನಾನು ನೀವು ನೆನ್ನೆ ಪಡ್ಸಲಾಗ ಕೂತಿದ್ವಿ ಅಲ್ಲ, ಹಂಗ ಯಾಕೆ ಇನ್ನೊಂದ್ಸಲ ಹಂಗ ಕುಂದಿರ್ಬೇಕಂತ ಆಸೆ ಆಗತ್ತೇನು? ಏನು ಇಷ್ಟೊತ್ನಾಗ ನೆನೆಸ್ಕೊಂಡಿ ಅದನ್ನ? ಬಿಡ್ರಿ, ನಾ ಅದೆಲ್ಲ ಹೇಳ್ತಿರೋದು. ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕೋರಿ. ಯಾಕೆ ಹತ್ರ ನಿಂತ್ರ ಹೇಳಕ್ ಬರೋದಿಲ್ಲ ಏನು? ಈ ನಡು ನೀವು ಭಾಳ ಇದಾಗತ್ತೀರಿ. ಇದು ಅಂದ್ರೆ ನಾ ಹೇಳೋದು ಕೇಳಿಸ್ಕೋರಿ. ಆತ್, ಏನ್ ಹೇಳು, ಪಟಾಪಟ್ ಹೇಳು, ನಾ ಅರ್ಬಿ ಹಾಕೊಂತಿರ್ತೀನಿ. ಅದೇ ರೀ, ನೀನು ನಿನ್ನೆ ಅಲ್ಲಿ ಪಡ್ಸಲಾಗ ಕೂತಿದ್ದೀವಿ ಅಲ್ಲ, ಆಕಿ ಪ್ರೇಮಿ ಬಂದಿದ್ಲಲ್ರಿ, ಅದನ್ನ ಅತ್ತಿಯರಿಗೆ ಹೇಳ್ಯಾರಂತ. ನಾವಿಬ್ರು ಗಂಡ ಹೆಂಡತಿ ಇದ್ದಿದ್ದು, ಯಾಕೆ ನಮ್ಮ ಅವ್ವ ಮುಂದೆ ಹೇಳಿದ್ಲತ್ತ. ಅದ ಮನಿಗೆ ಮಂದಿ ಬರೋರು ಹೋಗೋರು ಇರ್ತಾರೋ, ಹಂಗೆ ನಡು ಪಡ್ಸಲಾಗ ಕುಂದರ್ಬೇಡ್ರಿ ಅಂತೇಳಿ ಅತ್ತಿಯರು ಹೇಳ. ನಾವಿಬ್ರು ಹಂಗೆ ಕೂತ್ಕೊಂಡ್ರೆ ನಿಮ್ಮ ಅತ್ತಿಗೆ ಏನ್ ತ್ರಾಸ ಅಂತ, ಮಗ್ಲ ಮನಿ ಪ್ರೇಮಿಗೆ ಏನ್ ತ್ರಾಸ ಅಂತ? ಅಲ್ರಿ, ಮಂದಿ ಬರ್ತಿರ್ತಾರೋ, ನಿನ್ನ ಗಂಡಗೆ ನಾ ಹೇಳೋಕ್ಕಾಗೋದಿಲ್ವ ಇಂಥವೆಲ್ಲ ವಿಚಾರ. ನೀನ ನಿನ್ನ ಗಂಡಗೆ ಹೇಳು, ಆ ಥರ ಎಲ್ಲ ಪಡ್ಸಾಲೆ ಕುಂದರ್ಬೇಡ್ರಿ ಅಂತೇಳಿ ಅತ್ತಿಯರ. ನಮ್ಮ ಏನಾರ ಬೈದ್ಲ ನಿನಗೆ ಆ ವಿಚಾರಕ್ಕೆ? ಇಲ್ರಿ, ಅತ್ತಿಯರು ಏನು ಬೈದಿಲ್ರಿ, ಅಷ್ಟೇ ಹೇಳಿದ್ರು. ಮಂದಿ ಬರ್ತಿರ್ತಾರೋ, ಮನ್ಯಾಗ ಹುಡುಗರು ಅದಾರ ಅಂತೇಳಿ ಅಷ್ಟು.
ಹೌದು ಹೇಳು, ಗೊತ್ತಾತ್ ನನಗೆ. ನೀ ಹೇಳೋದ್ರ ಮ್ಯಾಗ ನಮ್ಮವ್ ನಿನಗ ಬೈದಾಳ, ಆದ್ರೆ ನೀನ್ ಹೇಳವಲ್ಲಿ ಅಟ್ಟ. ಇಲ್ರಿ ಖರೇನ ಬೈದಿಲ್ರಿ. ನನಗೆ ಗೊತ್ತೈತಿ. ಅಲ್ಲ, ಮಗನು ಸಸಿನು ಚಂದಾಗಿರೋದು ನಮ್ಮವ್ ತಡ್ಕೊಳಕ್ ಆಗಂಗಿಲ್ಲ ಅಂತ ಹೆಂಗ? ಅಲ್ಲ, ಆಕೆ ಮಂದಿ ಹೇಳಿದ್ಲತ್ತ, ಅದಕ್ಕೆ ನೀವು ಗಂಡ ಹೆಂಡತಿ ಹಿಂಗಿರ್ಬ್ಯಾಡ್ರಿ ಅಂತ. ಮತ್ತೆ ಹೆಂಗಿರ್ಬೇಕತ್ತ? ಏನ್ ನಾನೊಂದ್ ತೀರಾ ನೀನೊಂದ್ ತೀರಾ ಇರ್ಬೇಕತ್ತೇನ? ನಾ ಕೇಳ್ತೇನೆ ನಡಿ ನಮ್ಮವನ್ನ. ರೀ ರೀ ಅಲ್ ರೀ ನನ್ನ ಮಾತು ಕೇಳ್ರಿ, ನಾ ಹಂಗಲ್ಲ ಹೇಳಿ. ಯವ ಯವ ಬೇ ಯವ, ಏನ್ ತಮ್ಮ? ನಾ ಇಲ್ದಾಗ ಸರಳಿಗೆ ಏನಂದಿ ನೀನ? ಏನಂದಿನಿ? ಏನಂದನೆ ತಂಗಿ? ನಾನು ನಿನ್ನ ಕೇಳಾಕತ್ತೀನಿ ಏನಂದಿ ಅಂತ. ನೀ ಯಾಕೆ ಅಕ್ಕಿನ ಕೇಳಾಕತ್ತಿ? ತಮ್ಮ ನೀ ಹಾಕಿಟ್ಟು ಸಿಟ್ಟು ಸೆಡಾತ ತೋರ್ಸಾತಿ. ನಾನು ನಿನ್ ಹೆಂಡತಿಗೆ ಏನ್ ಅಂದಿಲ್ಪ. ನಾ ಹೇಳದ್ ಪೂರ್ತಿ ಕೇಳಿಸ್ಕೋರಿ, ಹಂಗೇನ್ ಆಗಿಲ್ಲ. ನೀ ಸುಮ್ನಿರು, ನಾ ಕೇಳಾಕತ್ತೇನಿ ಇಲ್ಲಿ. ಏನಂದಿ ಬೇನಿ ಅಕ್ಕಿಗೆ? ತಮ್ಮ ನಿನ್ ಹೆಂಡತಿಗೆ ನಾ ಏನ್ ಒಂದಿಲ್ಲ. ಇಲ್ಲೇ ಅದಾಳ ಕೇಳು. ಯವ, ಆಕಿ ನೀ ಏನಂದ್ರು ನನ್ನ ಮುಂದೆ ಹೇಳೋದಿಲ್ಲ ಅಂತೇಳಿ ಅಕ್ಕಿ ಮುಂದೆ ನೀನ್ ಸಿಕ್ಕಂಗ ದೌರ್ಜನ್ಯ ಮಾಡಕ್ ಹೋಗ್ಬೇಡ, ಹೇಳ್ತೀನಿ ನಾ ಒಬ್ಬ ಅದೇನಕ್ಕಿ ಪರ. ಇರ ತಮ್ಮ, ಯಾರು ಬೇಡ ಅಂದಾರ? ಗಂಡಗೆ ಹೆಂಡತಿ ಗಂಡ ಮತ್ತೆ ಇರತಾನ, ಅದು ಪ್ರಕೃತಿ ನೇಮ ಐತಿ ತಮ್ಮ. ನಾ ಅದಕ್ಕೇನಂದಿಲ್ಲ. ಮತ್ ಏನಾನ ನಾವಿಬ್ರು ಒಟ್ಟಿಗೆ ಇರೋದಕ್ಕ ಹಂಗ ಹಿಂಗ ಅಂತ ಏನೇನ ಹೇಳಿ ಅಂತಲ್ಲ. ಅತ್ತೇರಿ ಏನ್ ಅಂದಿಲ್ರಿ. ಈ ಸುಮ್ನಿರು, ನಾ ನಮ್ಮವನ ಹತ್ರ ಮಾತಾಡತ್ತೀನಿ. ತಮ್ಮ ನೀವಿಬ್ರು ಒಟ್ಟಿಗೆ ಇರೋದಕ್ಕ ನಾ ಏನ್ ದೂಸರಾ ಮಾತಾಡಿಲ್ಲಪ್ಪ. ಮತ್ ಏನೇನ ಪರ್ಸಾಲೆ ಕುಂದ್ರಬೇಡ್ರಿ, ಹಂಗ್ ಕುಂದ್ರಬೇಡ್ರಿ, ಹಿಂಗ್ ಕುಂದ್ರಬೇಡ್ರಿ ಅಂತ ಹೇಳಿ ಆಕಿಗೇನೋ ಬೋಧನಾ ಮಾಡಾಕತ್ತಿದ್ದೆ ಅಂತಲ್ಲ. ಆಕಿ ಅದಕ್ಕೆ ಮಗ್ಲ ಮನೆಗೆ ಬಂದ್ ಹೇಳಿದ್ಲತ್ತ, ಮನೆಗೆ ಬರೋರ್ ಇರ್ತಾರು ಹೋಗೋರ್ ಇರ್ತಾರು. ಆಕಿಗೇನ್ ತ್ರಾಸತ್ತ? ನಮ್ಮ ಮನೆ ನಾವು ಕೂತ್ರ ಆಕಿಗೇನ ಮಗ್ಲು ಹೊತ್ತೈತೆ ಅಂತನ? ಹಿಂಗ ಮಾಡಿ ಹಿಂದಕ್ಕೊಂದ್ಸರಿ ನಮ್ಮ ಬಾಳೆನ ನಿಪ್ಪತ್ತಿ ಹಚ್ಚಾಕತ್ತಿದ್ಲು. ಆಕಿ ಮಾತ್ ಕೇಳಿ ನೀ ಬಂದಿ ಅಲ್ಲ ಹೇಳಾಕ. ನೀ ಅಷ್ಟು ಶಾಣಕ್ಕಿರ್ಬೇಕು ಬೇ. ಹಂಗಲ್ಲ ತಮ್ಮ, ಯಾರು ಹೇಳಿದ್ರೇನು ಹಂಗ ಕೂತಿದ್ರೆ ಅಂತಂದು ಮಂದಿ ಮಕ್ಳು ಮನೆಗೆ ಬರ್ತಿರ್ತಾರಂತ ಒಂದ್ ಎರಡು ಬುದ್ಧಿ ಮಾತು ಹೇಳ್ದೆ ನಿನ್ನ ಹೆಂಡತಿಗೆ. ಅಟ್ಟಪ್ಪ, ಅದು ತಪ್ಪಾತನ? ಯವ, ನೀ ಹೇಳಿ ತಪ್ಪಲ್ಲ, ಆದ್ರೆ ಆಕಿ ಮಾತ್ ಕೇಳ್ಕೊಂಬಂದ್ ನನ್ನ ಹೆಂಡತಿಗೆ ಹೇಳಿಯಲ್ಲ, ಅದು ತಪ್ಪು. ನಾವು ಗಂಡ ಹೆಂಡತಿ ಇದೀವಿ, ಮನ್ಯಾಗ ನಮ್ಮ ಮನೆ ಐತಿ, ನಾವ್ ಎಲ್ ಬೇಕಾರೆ ಹಂಗ್ ಬೇಕಾರೆ ಕುಂದಿರ್ತೀವಿ. ಅದ್ನೇನ್ ಕೇಳ್ತಾ ಅಂತಕಿ? ತಮ್ಮ ಆಕಿ ಏನು ಹೇಳಿ ತಪ್ಪು? ಮನೆಗೆ ಮಕ್ಕಳು ಇರ್ತಾವ, ಮಂದಿ ಬರ್ಲಿ, ಬೇಕಾದ್ರೂ ಬರ್ಲಿಲ್ಲ. ನಮ್ಮ ಮನೆ ಐತಿ, ನಾವ್ ಸ್ವಂತ ಗಂಡ ಹೆಂಡತಿ ಇದೀವಿ. ಯಾಕ ಗಂಡ ಹೆಂಡತಿ ಚಂದಾಗಿರೋದು ತಡ್ಕೊಳಕ್ ಆಗವಲ್ದ ನಿನಗ? ಏನು ಮಾತಾಡತ್ತೀಯ ರವೆ? ನೀವು ಚಂದಾಗಿರೋದನ್ನ ತಡ್ಕೊಳಕ್ಕಾಗವಲ್ದ? ನಿನ್ನ ಬಾಯಿಗಿಂತ ಹಿತ್ತ ಮಾತು ಬರ್ತೈತೆ ಅಂತ ನಾನು ಅನ್ಕೊಂಡಿದ್ದಿಲ್ಲಪ್ಪ. ರವೆ, ಏನು ಮಾತಾಡತ್ತಿ ಅನ್ನೋದ್ರೆ ನೀನು? ಈ ಅತ್ತಿಯರಿಗೆ ಏನು ಮಾತಾಡತ್ತೀರ ಅನ್ನೋದು ನಿಮಗೆ ಖಬರ ಐತಿಲ್ಲ? ಈಗಿನ ಸರಿ ನನಗೆಲ್ಲ ಗೊತ್ತೈತಿ ಮಾತಾಡೋದು. ಇಲ್ಲ ಅದ ನಿನ್ನ ಹೆಂಡತಿ, ಕೇಳಪ್ಪ. ನಿನ್ನ ಹೆಂಡತಿಗೆ ನಾ ಸರದ್ ನಿಲ್ಲಂದಿಲ್ಲ. ಹಿಂಗೆ ಹೇಳಿದ್ಲು ಪ್ರೇಮಿ, ಒಟ್ಟು ಪಡ್ಸಲಾಗೆಲ್ಲ ಹಂಗೆ ಕುಂದ್ರಬೇಡವ, ಮಂದಿ ಮಕ್ಕಳು ಬರೋರು ಇಟ್ಟು ಬಿಟ್ಟು ನಾ ಏನು ಹೇಳಿಲ್ಲಪ್ಪ ನಿನ್ನ ಹೆಂಡತಿ. ಅವೆಲ್ಲ ಏನು ನಮ್ಗೆ ಯಾರು ಹೇಳೋ ಹರ್ಕತ್ತಿಲ್ಲ, ಜರೂರತ್ತಿಲ್ಲ. ಅವ್ರವ್ರ ಕೆಲಸ ಅವ್ರು ನೋಡ್ಕೊಂಡ್ರೆ ಸಾಕು. ರೀ, ಏನು ಮಾತಾಡತ್ತೀರಿ? ನಿಮಗೆ ನಾ ಯಾಕಾರ ಹೇಳಿದ್ನ ನಿಮ್ಮ ಮುಂದೆ ಅನ್ಸಾತೈತೆ ನನಗೆ. ನೀ ಹೇಳಿಲ್ಲ ಅಂದ್ರೆ ನನಗೆ ಗೊತ್ತಾಕತಿ. ನನ್ನ ಕೆಲಸ ಐತಿ, ನಾ ಹೊರಗೆ ಹೊಂಟೇನಿ. ಏನು ತಿನ್ನಂಗೆ ನಾಷ್ಟ? ನೀವ ತಿನ್ರಿ, ಹೊಕ್ಕಿನ್ನ. ರೀ ಅತ್ತೀರ, ನೀವು ಏನಾರ ಅಂದಿರಂತ ನಾ ದೇವರಾಣಿಗೂ ನನ್ನ ಏನು ಹೇಳಿಲ್ರಿ. ನಾ ಏನು ಹೇಳಕ್ಕೂ ಮುಂಚೆನೆ ಎಲ್ಲ ಅವರೇ ಏನಾರ ಅವ್ರ ಮನಸ್ಸಿಗೆ ಬಂದಂಗೆ ತಿಳ್ಕೊಂಡು ಬಂದು ಹಿಂಗೆ ಮಾತಾಡಿದ್ರೆ ಅತ್ತೀರ, ನಾ ದೇವರಾಣಿಗೂ ನಾ ಏನು ನಿಮ್ಮ ಮೇಲೆ ಹೇಳಿಲ್ರಿ. ಹೋಲ್ ಬಿಡವ, ವಯಸ್ಸಾದವರು ಮನೆಯಾಗಿದ್ರೆ ಕಿಮ್ಮತ್ತಿರೋದಿಲ್ಲ ಅಂತಾರಲ್ಲ, ಸುಳ್ಳಲ್ಲ. ಎಂದು ಇಲ್ದೋ ನನ್ನ ಮಗ ಎಂದು ಅನ್ನಕತ್ತ. ನಿನಗೂ ಏನು ಅನ್ನೋದು ಬೇಡ, ಅವಂಗೂ ಏನು ಅನ್ನೋದು ಬೇಡ. ಹೋಗ್ಯವ ಅಲ್ರಿ ಅತ್ತಿಯಾರ, ನಾ ಏನು ಹೇಳಲಿ? ಗೊತ್ತವ, ನೀ ಏನು ಹೇಳಿಲ್ಲ. ಆತು ಆತು. ಅತ್ತೀರೇನಾರ ನನ್ನ ಮ್ಯಾಗ ತಪ್ಪು ತಿಳ್ಕೊಂಡ್ರೆ ಹೆಂಗೆ? ಚಂದಬಸವ, ಲಗ್ನ ಪತ್ರ ಎಲ್ಲ ಬೇಷ್ ಹೊಡ್ಸಿರಿ. ಬಂಗಾರ ಸಾಮಾನು ಚಲೋ ಮಾಡ್ಯಾರ ನೋಡ್ರಿ. ಅವತ್ತು ಹೋಗಿದ್ವಲ್ಲ ಬಂಗಾರ ಸಾಮಾನು ತೆಗಿಯಕ್ಕೆ, ನೀವು ಬಂದಿದ್ರಿ. ಅದ ನೀವು ಹೇಳಿದ ಡಿಸೈನ ಮಾಡ್ಕೊಟ್ಟಾನ. ಚಂದದ ಎಲ್ಲ ಬೇಷ್ ಆತು. ಅಲ್ಲ ಚಂದಬಸಿ, ಅಲ್ಲ ಹಿಂಗೆ ಕೇಳ್ತೇನಂತ ಏನು ಅನ್ಕೋಬೇಡ. ಅಲ್ಲ ಆಕಿನ ನಿನ್ನ ಮಗಗೆ ಲಗ್ನ ಮಾಡ್ಕೊಳಕ ನಿನಗೆ ಹೊಲ್ದಾಗಿತ್ತು, ಬ್ಯಾಡ 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 ಅಂತೇಳಿ ಲಗ್ನ ಮಾಡಾಕತ್ತಿ. ಆದ್ರೂ ಆಕಿಗೆಲ್ಲ ಇಟ್ಟು ಹಂದಿಕಿಂದ ತೆಗೆದು ಎಲ್ಲ ಮಾಡಾಕತ್ತೀಯಲ್ಲ. ನೀ ಹೇಳೋದು ಕರೆ ಐತಿ, ಆದ್ರೆ ಅಕ್ಕಿ ನನಗೆ ಇಷ್ಟ ಅದಾಳ ಇಲ್ಲವ ಶಂಕರವಕ್ಕ. ನನ್ನ ಮಗ ಇಷ್ಟ ಅದ. ನನಗೆ ಇರೋದು ಒಬ್ಬವನ ಮಗ ಶರಣವಕ್ಕ. ನಾನು ನನ್ನ ಮಗನ ಮದುವೆ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ಕೊಂಡಿದ್ದೆ. ಕರೆ ಹೇಳ್ಬೇಕಂದ್ರೆ ನನ್ನ ಮಗನ ಮದುವೆ ನಾ ಇನ್ನೂ ಭಾಳ ಅದ್ದೂರಿಯಾಗಿ ಮಾಡ್ಬೇಕು ಅನ್ಕೊಂಡಿದ್ದೆ. ಇದೇನೂ ಅಲ್ಲ. ಆದ್ರೆ ಇದು ನಮ್ಮ ಮನ್ಯಾಂದು ಭಾಡೆ ಆ ಕಸಬರ್ಗಿನ ಲಗ್ನ ಮಾಡ್ಕೊತೀನಿ ಅಂದಿದ್ದಕ್ಕೆ ಏನ ಆದಂಗೆ ಆಗಲಿ ಅಂತೇಳಿ ಇದ್ದಿದ್ರಾಗ ಮಾಡಾಕತ್ತೀನಿ. ಕರೆ ಹೇಳ್ಬೇಕಂದ್ರೆ ನನ್ನ ಮಗನ ಮದುವೆ ಇನ್ನೂ ಇದ್ರಿಗಿನ ಘನ ಚಂದ ಮಾಡ್ಬೇಕು ಅನ್ಕೊಂಡಿದ್ದೆ ನಾ. ಇದಕ್ಕೆ ಹಿಂಗಂತೀರಿ. ನಾ ಹೇಳದಲ್ಲಿ ಇವ ಭಾಡೆ ಮಾಡ್ಕೊಂಡಿದ್ರೆ ಇನ್ನೂ ಚಲೋ ಹುಡುಗಿ ಸಿಕ್ತಿದ್ಲು, ಇನ್ನೂ ಕಮ್ಮಗೆ ಮದುವೆ ಮಾಡ್ತಿದ್ದೆ. ಏನು ಮಾಡೋದವಾ, ನಮಗಿಷ್ಟ ಇಲ್ಲ ಅಂದರು ಇನ್ನು ಮಗನ ಮದುವೆ ಅಕಡೆ ಮಾಡಿದ್ಲು ಅನ್ಬಾರ್ದು. ಮತ್ತು ಜೀವನದಾಗ ಒಂದ್ಸರಿ ಮದುವೆ ಹಾಕಿರ್ತೈತಿ, ನಾವು ನಮ್ಮ ಮಂದಿ ಮಕ್ಕಳನ್ನ ಕರೆಯೋದಿರ್ತೈತಿ. ಮತ್ತು ಅವ್ರು ಹೇಳ್ದಂಗೆ ಇರೋದೊಂದು ಮಗನ ಲಗ್ನ ಹೆಂಗೆ ಮಾಡ್ದಂಗೆ ಇರಾಕೈತಿ. ಮತ್ತು ಈಗ ನಾಳೆ ಬಂದ ಮೇಲೆ ಸಸಿಗೆ ಏನು ಹಾಕಿಲ್ಲನೋ ಹಂಗನೋ ಹಿಂಗನೋ ಆಕಿಗೆ ಮಾಡ್ಕೊಳಕ್ಕೆ ಇಷ್ಟ ಇರಲಿಲ್ಲ ಅಂತ ಅದಕ್ಕೆ ಏನೋ ಹಾಕಿಲ್ಲ
108 ಮಾತು ಬರ್ತಾವ ಶರಣವಕ್ಕ ಶಂಕರವಕ್ಕ. ಅದಕ್ಕೆ ಮಂದಿಗೆರ ಅಂಜಿ ಇದನ್ನೆಲ್ಲ ಮಾಡಾಕತ್ತೇನೆ ಅಟ್ಟ. ಖರೆ ಹೇಳ್ಬೇಕಂದ್ರೆ ಇನ್ನ ಹೇಳ್ತೀನವ, ನನಗೇನಕ್ಕಿನ ನಮ್ಮ ಮನೆ ಸಸಿ ಮಾಡ್ಕೊಳಕ್ ಖರೆ ಮನಸ್ಸಿಲ್ವಾ ಹೇಳ್ತೀನಿ ನಾ. ಹೋಲಿ ಬಿಡ ಚಂದಬಿಸಿ, ನಾವು ಹಂಗತ್ತೀವಿ. ಯಾರ್ಯಾರ ನಸೀಬದಾಗ ಯಾರು ಇರ್ತಾರೆ, ಯಾರು ಕಂಡಾರ? ನಿನಗೆ ಇವತ್ತಕ್ಕೆ ಒಲ್ಲೆ ಅನಿಸಿರ್ಬೇಕು, ನಾಳೆ ನಿನಗಾಕಿ ಚಲೋ ಸಸಿ ಅನಿಸ್ತಿರ್ಬೇಕು. ಯಾರಿಗೆ ಹೆಂಗಿರ್ತಾರೆ ಅಂತ ಹೇಳಕತ್ತಿ. ಈಗ ಈಕಿನ ನೋಡ ನಿಲವಕ್ಕ ಮನೆ ಬಂದು ಏನ ಶಂಕರವ್ ಹೆಂಗೆ ಹೇಳಕತ್ತಿದ್ಲು ನೋಡ, ಅವ ಹೆಂಡ್ತಿ ಬೇಡ ಅಂದ್ರೆ ಬಿಡಾಕ್ ತಯಾರಾಗಿದ್ದಾಕಿನ ಹುಡುಗಿನ. ಈಗ ಹೆಂಡತಿ ಮ್ಯಾಗ ಎಲ್ಲಿಲ್ಲ ಜೀವ ಆಗ್ಯಾನಂತ ನಿಲವುಗ ಕ್ಯಾರೆ ಅನ್ನವಲ್ಲಂತ ಮನೆ ಬಂದು ಕುತ್ಕೊಂಡು ಹತ್ತು ಕರೆದು ಹೋಗ್ಯಾಳಕಿ. ಬರ್ತೈತಿನ ಯಾವಾಗ ಯಾರ ಮೇಲೆ ಮನಸ್ಸಾಕತಿ, ಯಾವಾಗ ಯಾರ ಮೇಲೆ ಪ್ರೀತಿ ಬರ್ತೈತಿ, ಯಾರು ಪರ ಮಾತಾಡ್ತಾರೆ ಹೇಳಕ್ ಆಗೋದಿಲ್ಲ ಚಂದಬಸಿ. ನೀನು ಹಂಗ ಇವತ್ತಕ್ಕೆ ಸಸಿ ಬ್ಯಾಡಗ್ಯಾಳ, ಚಲೋ ಇಲ್ಲ, ಅದು 2ನೇ ಸಂಬಂಧ ಅಂತ ನಿನಗೆ ಅನ್ಸಿರ್ತೈತಿ. ನಾಳೆ ಆಕೆ ಏನಾರ ನೀನು ಸೇವಾ ಮಾಡೋದು ನೋಡಿ, ನಿನ್ನ ವಯಸ್ಸಾದ ಕಾಲಕ್ಕೆ ನೀನು ಚಂದ ನೋಡ್ಕೊಳ್ಳೋದು ನೋಡಿ ನಿನಗೆ ಆಮೇಲೆ ಅನಿಸ್ತೈತಿ, ನಾ ಚಲೋ ಸಸಿ ನೀವು ಈಕಿನ ಬಿಟ್ಟು ಬೇರೆದಕ್ಕೆ ಬಂದಿದ್ರೆ ನಾನು ಹೆಂಗೆ ನೋಡ್ಕೋತಿಲ್ಲ ಏನು ಅಲ್ಲ ಮಾತಿಗೆ ಹೇಳಾಕತ್ತೀನಿ. ಹಂಗೇನಾರ ಆತಂದ್ರೆ ಆಕಿನ ಬರೋಬರಿ, ಆಕಿನ ಚಲೋ ಸಸಿ ಅಂತ ನಿನಗೆ ಅನ್ಸಾಕ ಚಲೋ ಆಕತಿ. ಈ ಟೈಮು ಈ ಕಾಲ ಕಳೆದಂಗೆ ಯಾರು ಹೆಂಗೆ ಅಕ್ಕಾರ ಅನ್ನೋದ ಹೇಳಕ್ಕಾಗೋದಿಲ್ಲ. ಒಂದು ವೇಳೆ ನೀನು ಚಲೋ ಅತ್ತೆಯಾಗಿ ನಾಳೆ ಆಕಿ ಕೆಟ್ಟ ಸಸಿ ಆಗ್ಬಾರ್ದು, ಆಕಿ ಕೆಟ್ಟ ಸಸಿಯಾಗಿ ನೀ ಚಲೋ ಅತ್ತೆ ಆಗ್ಬಾರ್ದು. ಈಗ ಹೆಂಗೆ ಬೇಕಾದ್ರೂ ಬದಲಾಗ್ತೈತಿ ನೋಡ ಚನ್ನಬಸಿ ಕಾಲ. ಈಗ ಹಿಂಗೆ ಇರ್ತೈತಿ ನಾಳಿನ ಜೀವನ ಅನ್ನೋದೆಲ್ಲ ಸುಳ್ಳು ಮಾತು. ಇವತ್ತಿದ್ದು ಮನುಷ್ಯ ನಾಳೆಗೂ ಹಿಂಗೆ ಇರ್ತಾನೆ ಅನ್ನೋದು ಸುಳ್ಳು ಮಾತು. ನಿಮಿಷ ಕ್ಷಣಕ್ಕೂ ಮನುಷ್ಯನ ಮನಸ್ಥಿತಿ ಬದಲಾಗ್ತಿರ್ತೈತಿ, ಪರಿಸ್ಥಿತಿ ಬದಲಾಗ್ತಿರ್ತೈತಿ, ಕಾಲ ಕಳೆದಂಗೆ ಜೀವನನೂ ಬದಲಾಗ್ತಿರ್ತೈತಿ. ಏನು ನೋಡುವ ಹೆಂಗೆ ಬರ್ತೈತಿ ಹಂಗೆ ನೋಡ್ಕೊಂಡು ಕೇಳ್ಕೊಂಡು ಹೋಗ್ಬೇಕಟ್ಟ. ಶರಣವಕ್ಕ ನೀನು ಹೇಳೋದು ಖರೆ ಐತಿ. ಈಗ ನೋಡು ನೀನು ಅವಾಗ ಸಸಿ ಮ್ಯಾಗ ಯಾಕೆ ಉರಿದು ಬೀಳ್ತಿದ್ದಿ. ಈಗ ಎಟ್ಟರ ಜಗಳ ಮಾಡ್ಕೊಳ್ಳಿ ಏನಾರ ಮಾಡ್ಕೊಂಡು ಹಾಳಾಗಿ ಹೋಗ್ಲಿತ್ತ ಕೈ ಬಿಟ್ಟಿಲ್ಲ. ಹಂಗೆ ಎಲ್ಲಾನು ಹಂಗಾರೆ ನಿಮ್ಮ ತಮ್ಮರಿಗೆಲ್ಲ ಕರೆದು ತೋರಿಸಿದೆ ಅವನ್ನೆಲ್ಲ ಬಂಗಾರ ಸಾಮಾನು? ಇಲ್ಲ, ಜವಳಿ ಹಾಕ್ಸಿದ್ದು ಮತ್ತು ಬಂಗಾರ ಸಾಮಾನಾಗ ತಂದಿದ್ದೆಲ್ಲ ಇನ್ನೂ ಏನು ತೋರಿಸಿಲ್ಲ. ಲಗ್ನ ಪತ್ರ ಮತ್ತು ಅವ್ರಿಗೂ ನಮ್ಗೆ ಹಂಚಾಕ ನಾವು ಒಂದೇ ಕಡೆಗೆ ಹೊಡಿಸಿದ್ವಿ, ಒಂದೇ ಊರಾಗಿದ್ದಕ್ಕೆ. ಅದಕ್ಕೆ ಮೊನ್ನೆ ಬಂದು ನಮ್ಮ ತಮ್ಮ ಲಗ್ನ ಪತ್ರ ಇಸ್ಕೊಂಡು ಹೋದ. ನಾನು ಕರೆದಿದ್ದೆ ಬಂದು ತೊಗೊಂಡು ಹೋಗ್ಬರ್ರಿ ಅಂತ. ಲಗ್ನ ಪತ್ರ ತೊಗೊಂಡು ಹೋಗ್ಯಾನ. ಇವನೇನು ಇನ್ನೂ ತೋರಿಸಿಲ್ಲ, ಅಲ್ಲೇ ಲಗ್ನದ ನೋಡ್ಕೊತಾರೆ, ಎಲ್ಲ ಕರೆ ತೋರ್ಸಕ್ಕೆ ಹೋಗ್ಯಾವ. ಇರಲಿ ಬಿಡಿ, ಏನು ದೂರ ಅವ್ರವ್ರು ಏನು ಅಂತಾವೆಲ್ಲ ಡಿಮ್ಯಾಂಡ್ ಮಾಡೋರಲ್ಲ ಏನಲ್ಲ. ಇರಪ್ಪ ಚಲೋ ಐತಿ, ಪಾಪ ಸಮಾಧಾನ ಅದಾನ ಬಿಡ ಶರಣವಕ್ಕ. ಹೆಂಡತಿಲ್ಲ ಅಲ್ಲೇ ಅವನು ಹೆಂಡತಿ ಉಗುಳು ಹಾಕಿ ದಾಟಂಗಿಲ್ಲ ಅವ್ನು ಭಾಡೆ. ಹಂಗಲ್ಲ ಹೆಂಡತಿ ಮಾತು ಕೇಳ್ಕೊಂಡ ನನ್ನ ತಂದು ಹೊಲ್ದಾಗ ಇಟ್ಟಿದ್ದು ಊರು ಭಾಡೆ. ಖರೆ ಅಂದ್ರೆ ಅವನ ಮ್ಯಾಗ ನನಗೂ ಗನಾಸಿ ಇಟ್ಟಿತ್ತು. ಏನ ಹೋಲಿ ಬಿಡು, ಇವತ್ತಿದ್ದು ನಾಳೆ ಹೋಗೋ ಜೀವ ಎಲ್ಲಿ ಹಾವ ಮಾಡ್ಕೊತ ಹೋಗೋದಂತ ನಾನು ದೊಡ್ಡ ಮನಸ್ಸು ಮಾಡಿ ಸುಮ್ಮನಾಗೇನು ನೋಡು ಶರಣವ. ಹಂಗ ಬಿಡ ಸಂಬಂಧದಾಗ ಹಂಗ ಇರವ ಬರವ ಹೋಗುವ ಜಗಳ ಕದನ ಎಲ್ಲ ಇರವ ಚಂಬಸವ. ಏನು ಅವ್ರದ್ದು ನಿನಗೆ ಬಿಡಂಗಿಲ್ಲ, ನಿಂದ ಅವ್ರಿಗೆ ಬಿಡಂಗಿಲ್ಲ. ಹಿಂಗ ಒಂದಿನ ಹೊಡೆದಾಡ್ಕೊತಾನ ಕೂಡ್ಕೋತ ಹೋಗೋದಿರ್ತೈತಿ. ಅದು ಕರೆ. ನಡಿಯ ಶರಣವಕ್ಕ ಹೋಗೋಣ, ಸಂಜೆ ಆತು. ಚಂಬಸವ ಬರ್ತೇವೆ ತೋರವ, ಹೊತ್ತಾತು. ನಾವು ಬಂದು ಎಷ್ಟೊತ್ತಾತು, ಒಂದು ಮುಂಜಾನೆ ಬಂದು ಕೂತೇವಿ ಇಲ್ಲಿ. ಇರ್ಲಿ ಕುಂದ್ರಿ, ಹೋಗಿ ಮಾಡೋದ್ರೆ ಏನೈತಿ ನೀವು. ಸಂಜೆ ಆತು, ದೇವ್ರ ದೀಪ ಗೀಪ ಹಚ್ಚನು. ನಮ್ಮ ಮನ್ಯಾಗ ಸೊಸಿದಿರು ದೇವ್ರನ್ನ ನಮಗೆ ದತ್ತು ಕೊಟ್ಟಾರ, ಬರೆದು ಕೊಟ್ಟಾರ. ಅವ್ರು ದೇವ್ರ ಪೂಜೆ ಮಾಡಂಗಿಲ್ಲ, ದೇವ್ರ ದೀಪ ಹಚ್ಚಂಗಿಲ್ಲ, ಅವರು ಮೂರ ಸಂಜೆಲೆ ಬಾಗಿಲು ದೀಪ ಹಚ್ಚೋದಿಲ್ಲ, ಅವರು ಬಾಗಿಲು ಊದನ್ ಕಡ್ಡಿ ಬೆಳಗೋದಿಲ್ಲ. ಎಲ್ಲ ನಮಗೆ ಬರೆದು ಕೊಟ್ಟಾರ. ಅದನ್ನು ಉಸ್ತುವಾರಿ ನಮಗೈತಿ ವಯಸ್ಸಾದ ಕಾಲಕ್ಕೆ. ಅವ್ರು ಏನಿಲ್ಲ, ಎಲ್ಲ ಸಂಜೆದು ಮುಗಿತಿಲ್ಲ, ಮೊಬೈಲ್ ತಿಳ್ಕೊಂಡು ಕೂತಿರ್ತಾರೆ. ನಾನು ಒಟ್ಟು ಹೋಗಿ ಮಾರಿ ತಕೊಂಡು ದೇವ್ರ ದೀಪ ಹಚ್ತೀನಿ. ಬರೋಣ, ನಮ್ಮದು ಅಟ್ಟವ ಸೇಮ್. ನಡಿಯ ಶರಣವಕ್ಕ ಹೋಗೋಣ. ಅಲ್ಲ ನಡ್ಕೊಂಡು ಹೋಗ್ತೀರಾ? ಇಲ್ಲ, ನನ್ನ ಮಗ ಹೇಳ್ತೇನೆ ಗಾಡಿ ಮೇಲೆ ಬಿಟ್ಟು ಬರ್ತಾನೆ. ಬೇಡ ವಾಕಿಂಗ್ ಆಕತಿ, 2 ಹೆಜ್ಜೆ ಹೋದಲ್ಲಿ ನಡ್ಕೊಂಡು ಹೋಗಿ ಬರಮ್ಮ. ನಡ್ಕೊಂಡು ಬಂದ್ವಿ ಇಲ್ಲ ಬರ್ತೇತೋ ಬಾರ ಶಂಕರವ. ಬರ್ತೇತೋರ ಚಂದಬಸವ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಹಾಗದಿರಿ, ಎಲ್ಲರೂ ಆರಾಮದಿರಿ. ಇವತ್ತಿನ ಎಪಿಸೋಡ್ ಬಗ್ಗೆ ನಾನು 1-2 ಮಾತುಗಳನ್ನ ಹೇಳ್ಬಿಡ್ತೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡ್ರಿ, ಕೇಳ್ರಿ. ಕೆಲವೊಂದು ಸರಿ ಕೆಲವೊಂದು ಸಂಬಂಧಗಳು ಇನ್ನೇನು ಹಾಳಾಗಿ ಹೋಗ್ಬಿಡ್ತವೆ ಅನ್ನೋಷ್ಟಲ್ಲಿ ಪ್ಯಾಚಪ್ ಆಗ್ಬಿಡ್ತಾವು. ಹಾಗೇನೆ ಇವತ್ತಿನ ಎಪಿಸೋಡಲ್ಲಿ ನಿಮ್ಗೆ ರವಿ ಸರಳನ ಜೀವನ ನೋಡಿ ಮತ್ತೆ ರವಿ ಅವ್ರ ಅವ್ವನ ಮ್ಯಾಗ ಮಾತಾಡಿದ್ ನೋಡಿ ನಿಮ್ಗೆಲ್ಲ ಅಜೀಬ್ ಆಗಿರ್ಬೋದು. ಅಫ್ಕೋರ್ಸ್ ಇವೆಲ್ಲ ನಡೀತಿರ್ತವೆ ಜೀವನದಲ್ಲಿ. ನಾವು ಅನ್ಕೊಂಡಿರ್ತೀವಿ ಇನ್ನೇನು ಇವ್ರನ್ನ ಬಿಟ್ಟೇ ಬಿಟ್ರು, ಕಾಳಜಿನೇ ಇಲ್ಲ ಅನ್ನುವಷ್ಟೊತ್ತಿಗೆ ಸಂಬಂಧಗಳ ಪ್ಯಾಚಪ್ ಆಗ್ಬಿಡುತ್ತೆ. ಪ್ರೀತಿನೇ ಇಲ್ಲ ಅನ್ನೋಷ್ಟೊತ್ತಿಗೆ ಏಕದಮ್ ಪ್ರೀತಿ ಬಂದ್ಬಿಡುತ್ತೆ, ಕಾಳಜಿ ಬಂದ್ಬಿಡುತ್ತೆ. ಹಾಗೇನೆ ಆಮೇಲೆ ಇನ್ನೊಂದು ಗಂಡ್ಮಕ್ಳು ಪ್ರೀತಿನೇ ಹಾಗೆ. ಹೆಂಡತಿದ್ರನ್ನ ದ್ವೇಷ ಮಾಡಕತ್ರ ಶತ್ರುಗಿನ ಅತ್ತತ್ತ ಹೆಚ್ಚಾಗಿ ದ್ವೇಷ ಮಾಡ್ಬಿಡ್ತಾರೆ. ಅವ್ರಿಗೆ ಪ್ರೀತಿ ಬಂದ್ಬಿಡ್ತಾ ಅವ್ರು ಅನ್ಕಂಡೀಷನಲ್ ಪ್ರೀತಿ ಆಗ್ಬಿಡ್ತೈತೆ ಅವ್ರದ್ದು. ನಿಜವಾಗ್ಲು ಗಂಡ್ಮಕ್ಳು ಪ್ರೀತಿ ಮಾಡಬೇಕು ಅಂತ ನಿಂತ್ರೆ ಯಾರನ್ನ ಬೇಕಾದ್ರೂ ಎದುರು ಹಾಕೊಳ್ಳೋಕೆ ಹಿಂದೆ ಮುಂದೆ ನೋಡಲ್ಲ. ಅವರು ಅನ್ಕಂಡೀಷನಲ್ ಪ್ರೀತಿ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ದ್ವೇಷನೂ ಅಷ್ಟೇ ಅನ್ಕಂಡೀಷನಲ್ ಆಗಿ ದ್ವೇಷ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ದಟ್ ಇಸ್ ಈ ಗಂಡ್ಮಕ್ಳ ಮನಸ್ಥಿತಿನ ಹಂಗಿದ್ಬಿಡತ್ತೆ. ಹೆಣ್ಮಕ್ಳು ಹಂಗೆ ಅವ್ರೇನಂತಾರೆ ಇವ್ರೇನಂತಾರೆ ಅಂತೆಲ್ಲ ವಿಚಾರ ಮಾಡಿ ಪ್ರೀತಿನೇ ಮಾಡಲ್ಲ. ಒಟ್ಟಲ್ಲಿ ಅವರು ಪ್ರೀತಿನ ಅದು ಒಂದೇ ಅವರಿಗೆ ಕಣ್ಣಿಗೆ ಕಾಣ್ತಿರುತ್ತೆ. ಹಾಗೇನೆ ಸರಳನ ಮೇಲೆ ಬಂದಿರೋ ಪ್ರೀತಿಯಿಂದ ಅವುಗೆ ಏನು ಮಾತಾಡ್ತಿದ್ದೀನಿ ಅನ್ನೋ ಸಣ್ಣ ಕಲ್ಪನೆನೂ ಇಲ್ಲದೆ ರವಿ ಮಾತಾಡ್ತಿದ್ದಾನು. ಪರವಾಗಿಲ್ಲ, ಹೆಂಡತಿ ಮೇಲೆ ಇರಬೇಕಾಗಿದ್ದ ಪ್ರೀತಿ ಏನಿದೆಯೋ ಅದನ್ನು ತೋರಿಸಿದ್ದಾನೆ. ಹಾಗಂತ ಅವನು ಸಹ ನಾವು ಹೇಟ್ ಮಾಡೋ ಹಾಗಿಲ್ಲ. ಆಕೆ ಮೇಲೂ ಪ್ರೀತಿ ತೋರಿಸುವುದು ನಮ್ಮ ಮಗಳಾಗಿ ಕರ್ತವ್ಯ ಇರ್ತೈತೆ. ಅದು ಒಂದಾದರೆ ಎಷ್ಟೋ ಸರಿ ಸೊಸೆದಿರನ್ನು ಇಷ್ಟ ಇಲ್ಲದೆ ಸೊಸೆದಿರನ್ನ ಮಾಡ್ಕೊಂಡಿರ್ತಾರೆ. ಆದರೆ ಕಾಲ ಕಳೆದಂಗೆಲ್ಲ ಅದೇ ಸೊಸೆದಿರ ಅವರಿಗೆ ಫೇವ್ರೇಟ್ ಸೊಸೆದಿರ ಆಗಿಬಿಡ್ತಾರೆ. ಅದು ಥರ ನಡೆದಿದ್ದನ್ನು ನಾವು ಸಾಕಷ್ಟು ಸಾರಿ ನೋಡಿರ್ತೀವಿ. ಇಲ್ಲ ಇರಲಿ, ಸಂಬಂಧಗಳು ಕಾಲ ಕಳೆದಂಗೆ ಹೆಂಗೆ ಬೇಕಾದ್ರೂ ಬದಲಾಗ್ಬಿಡ್ತವೆ. ಶರಣವ ಹೇಳ್ದಂಗೆ ಇರಲಿ, ಎಲ್ಲರ ಸಂಬಂಧಗಳು ಪ್ರೀತಿ
ಪ್ರೀತಿಯಿಂದನೇ ಇರಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಇವತ್ತಿನ ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಹಾಕೋದನ್ನ ಮರಿಬೇಡ್ರಿ. ಹೆಚ್ಚೆಚ್ಚು ಲೈಕ್ ಮಾಡಿ, ನೀವು ಹೆಚ್ಚು ಲೈಕ್ ಮಾಡಿದಷ್ಟು ಹೆಚ್ಚು ಮಂದಿಗೆ ನೋಡೋಕೆ ಅವಕಾಶ ಇರ್ತೈತಿ. ಇದೇ ಮೊದಲೇ ಬಾರಿ ನಮ್ಮ ಚಾನಲ್ ನೋಡುವಂತರಿಗೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಮತ್ತೆ ಹೆಚ್ಚೆಚ್ಚು ಮಂದಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಗ್ಬರಿ, ಎಲ್ಲರಿಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.